ನನ್ನ ಮಗಳು ಯಾಕೆ ನಾನು ನೋಡಕ್ಕೆ ಬರೋವಳು? ನಾನು ಅಷ್ಟು ಬೇಡವಾಗಿಬಿಟ್ಟು ಆಕಿಗೆ. ಹಾಂ, ಇಲ್ಲ ಅಂದ್ರೆ ಯವ್ವ 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 ಅಂತ ನನ್ನ ಬಿಟ್ಟು ಸರಿತಿರ್ಕಿಲ್ಲ. ಆ ಕೆಲಸದವ್ರ ಮನ್ಯಾಗ ಉಣ್ಕೊಂತ ತಿನ್ಕೊಂತ ಕೆಲಸ ಮಾಡ್ಕೊತ ಅಲ್ಲೇ ಉಳಿದ್ಬಿಟ್ಲ. ಆಪ್ರೇಷನ್ ಆಗೈತಿ, ನಮ್ಮವು ಹೆಂಗೆ ಅದಾಳ ಅಂತ ನೋಡಕ್ಕೂ ಬರ್ದಂಗೆ ಅಲ್ಲಲ್ಲ ನನ್ನ ಮಗಳು. ಯಾಕೆ ಹಿಂಗೆ ಮಾಡಕತ್ತಾಳು? ಯಾಕೆ ಹಿಂಗೆ ಮಾಡಕತ್ತಾಳು? ಯಾರಿಗೆ ಹೇಳಿ ನನ್ನ ಸಂತಾನ? ಯಾರಿಗೆ ಹೇಳಿ? ಇವತ್ತು ಹೆಂಗಾರ ಮಾಡಿ ನಾನು ಅವ್ವ ನೋಡಲೇಬೇಕು. ಅವ್ವ ನೋಡಲಿಲ್ಲ ಅಂದ್ರೆ ಹೆಂಗೋ ಇವತ್ತವರು ಕರ್ಕೊಂಡು ಹೋಗ್ಕಣ ಅಂತ ಅಂದಾರ. ಕರ್ಕೊಂಡು ಹೋಗ್ತಾರಂತ ಹೇಳಿದಾರೆ ಅಂದಮೇಲೆ ಕರ್ಕೊಂಡು ಹೋಗ್ತಾರೆ. ನಾನು ನನ್ನ ಡ್ರೆಸ್ ಹಾಕ್ಕೊಂಡೆ ಹೋಗ್ಬೇಕು. ಹಾಂ, ಇವತ್ತು ನಾನು ಹೋಗ್ತಾನೆ. ಹಾಂ, ನನ್ನ ಮಗಳ ಬರ್ತಾಳ ಅಂದ್ರೆ ಇನ್ನೂ ಬರಕ್ಕೆ ತಯಾರಿಲ್ಲಲ್ಲ. ಏನು ಮಾಡತ್ತಾಳು? ಎಲ್ಲಿ ಅದಾಳು? ಯಾಕೆ ಏನು ಯೋಚನೆ ಮಾಡತ್ತಿದ್ದಿ? ಸರೋಜಾ, ಊಟ ಮಾಡಂತೆ ಹೇಳು. ನನಗೆ ಊಟ ಬೇಡ, ಏನು ಬೇಡ. ನನ್ನ ಮಗಳು ನನ್ನ ನೋಡಕ್ಕೆ ಯಾಕೆ ಬರವಾಳು? ನನ್ನ ಮಗಳು ನೋಡ್ದೆ ನನಗೆ 4 ದಿನ ಆಯ್ತು. ನನಗೆ ನಿದ್ದೆ ಬರವಲ್ತು. ಯಾಕೆ ನನ್ನ ಮಗಳು ಬಂದಿಲ್ಲ? ಕೆಲಸ ಜಾಸ್ತಿ ಇರಬೇಕು, ಇಲ್ಲ ಅಂದ್ರೆ ನಿನ್ನ ಮಗಳು ನಿನ್ನ ನೋಡಕ್ಕೆ ಬರ್ದೇ ಇರ್ತಾಳೇನು? ಹಾಂ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದಿ? ನೋಡು, ನಿನ್ನೆರ ಆಪ್ರೇಷನ್ ಆಗೈತಿ. ನಿಂಗೆ ಅಳುದು ಇದನ್ನ ಮಾಡೋದು ಮಾಡಬಾರ್ದು. ಹಾಂ, ನಿನಗೆ ಡಾಕ್ಟ್ರ್ ಏನು ಹೇಳ್ಯಾರ? ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಯಾರ? ಇಲ್ಲ ನೋಡಿದ್ರೆ ಮತ್ತು ಹಂಗೆ ಮಾಡ್ತಿದ್ಯಲ್ಲ, ನಿನಗೇನು ಹುಚ್ಚಿಗಿಚ್ಚು ಹಿಡ್ದತ್ತೇನು? ಹಾಂ, ಅಳಬಾರ್ದವ ಅಂತಂದ್ರೆ ಮತ್ತು ಅಳ್ತಾನ ಅಂತಿದ್ಯ ಅಂದ್ರೆ ಏನು ಹೇಳ್ಬೇಕು ನಿನಗೆ? ಹಾಂ, ಇಲ್ರಿ, ನನ್ನ ಮಗಳು ಆಪರೇಷನ್ ದಿನಾನು ಬಂದಿಲ್ಲ ಅಂದ್ರೆ ನನಗಿಂತ ಕೆಲಸ ಮುಖ್ಯ ಆತೇನಕಿಗೆ. ಬರಾಕಿ ಯಾಕೆ ಬಂದಿಲ್ಲ? ಯಾಕೆ ಭಾಳ ಸಂಕಟ ಆಗತತಿ. ಆಕಿಗೆ ಏನೋ ಆಧಾರಂಗೆ ಅನ್ಸಾಕತ್ತತಿ. ಆಕೆ ಬರೋ ಮಟ್ಟ ನನಗೆ ಸಮಾಧಾನ ಇಲ್ಲ. ಯಾವಾಗ ಬರ್ತಾಳೋ ಏನೋ. ನೀವಾರ ಹೋಗಿ ಜರ ನೋಡ್ಕೊಂಬರೋಗ್ರಿ ಅಕ್ಕಗಳ ಮನ್ಯಾಗ. ಅವ್ವಾರ ಮನ್ಯಾಗ ಇದ್ರು ಇರ್ತಾಳೆ, ನೋಡ್ಕೊಂಬರ್ರಲ್ಲ. ಯವ್ವ ಹೆಂಗದಿವಿ? ನಿನ್ನೆ ಬರ್ಬೇಕಂತ ಅನ್ಕೊನಿ, ಏನು ಮಾಡೋದು? ನಿನ್ನೆ ಬರಾಕ ಆಗಲಿಲ್ಲ, ಇವತ್ತು ಬಂದ್ವಿ. ಆರಾಮದಿವಿ? ಆಪರೇಷನ್ ಎಲ್ಲ ಆರಾಮಾತು? ಯವ್ವ ಮಗಳ ಬಂದೇನ? ನಿನ್ನ ಸಲುವಾಗಿ ಯೋಚನೆ ಮಾಡಿ ಮಾಡಿ ನಿಮ್ಮ ಅವ್ವ ಕಣ್ಣೀರು ಹಾಕತ್ತಾಳ. ನನ್ನ ಮಗಳು ಬಂದಿಲ್ಲ, ನನ್ನ ನೋಡಾಕ ನನ್ನ ಮಗಳು ಬಂದಿಲ್ಲ ಅಂತೇಳಿ. ಯಾಕೆವ್ವ ನೀನು ಬರಲೇ ಇಲ್ಲ? ನೀನು ನಿನ್ನೆ ಬರೋ ಮಟ್ಟ ಆಗಿ ಆಪ್ರೇಷನ್ಗೆ ಹೋಗಂಗಿಲ್ಲ ಅನ್ನತ್ತಿದ್ಲು. ಮತ್ತು ಇಲ್ಲ ಡಾಕ್ಟ್ರ್ ಏನಂದ್ರು, ಇಲ್ಲ ಈಗ ಟೈಮ್ ಐತಿ, ಈ ಟೈಮ್ದಾಗ ನೀವು ಮಾಡಲಿಲ್ಲ ಅಂದ್ರೆ ಡಾಕ್ಟ್ರ್ ಅವರು ಹೋಗ್ತಾರೆ. ಅವರು ಸ್ಪೆಷಲಿಟ್ಟಿದ್ದು ಇದರಿಂದ ಬಂದ ಫಾರಿನಿಂದ. ನೀವು ಬೇಡ ಅಂತ ಕುಂತ್ರೆ ಅವರು ಮತ್ತೆ ಸಿಗಂಗಿಲ್ಲ. ಈ ಚಾನ್ಸನ್ನ ನೀವು ಮಿಸ್ ಮಾಡ್ಕೊಂಡ್ರೆ ನೀವು ಆಪ್ರೇಷನ್ ಆಗಂಗಿಲ್ಲ. ನಾವು ನಿಮ್ಮನ್ನ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೇಕಾಗತ್ತಂದ್ರು. ಅವಾಗ ಹ್ಞೂ ಅಂತ ಒಪ್ಕೊಂಡಾಳಕಿ. ಈಗ ನೀನು ಯಾಕೆ ಬರಲಿಲ್ಲ ಮಗಳ? ಅಯ್ಯೋ ಅಪ್ಪ, ಅದು ಅದು ಏನಾಯಿತು ಅಂತಂದ್ರೆ ನಾನು ಮಾಡಬೇಕು ಅಂತನ ಬರಬೇಕು ಅಂತ ಎಷ್ಟು ಅನ್ಕೊನಿ. ಆದ್ರೆ ಅವ್ರ ಮನ್ಯಾಗ ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕಾಗಿ ಕೆಲಸ ಜಾಸ್ತಿ ಇತ್ತು, ಬರೋಕೆ ಆಗಲಿಲ್ಲ. ಮತ್ತು ಅವರು ಅಂದರು, ನೀನು ನಾಳೆ ಬೇಕಿದ್ರೆ ಹೋಗಿ ಬಾ, ಇವತ್ತು ಆಗಂಗಿಲ್ಲ, ಮನೆಗೆ ಮಂದಿ ಜಾಸ್ತಿ ಬಂದಾರು, ಕೆಲಸ ಜಾಸ್ತಿ ಐತಿ, ನೀನು ಹೋಗಿಬಿಟ್ರೆ ಇದನ್ನೆಲ್ಲ ಯಾರು ಮಾಡಾರು? ಈ ಫಂಕ್ಷನ್ದಾಗ ಇರಲಿಲ್ಲ ಅಂದ್ರೆ ಮತ್ತು ಆಮೇಲೆ ಇದ್ದ ನೀನು ಏನು ಉಪಯೋಗ ಅಂತ ಅಂದರು. ಮೊದಲೇ ರೊಕ್ಕ ಕೊಟ್ಟಾರ ಅವರಲ್ಲ, ಮತ್ತು ನಾನು ಇಂಥದ್ರಾಗ ಬಂದ್ರೆ ಹೆಂಗೆ? ನಾಳೆ ಹೋಗ್ಬೋದು ಬಿಡು ಅವ್ವ ನೋಡಕ್ಕಂತೇಳಿ ಮತ್ತು ಇವತ್ತು ಬನ್ನಿ. ಯವ್ವ, ನಾನು ಬರ್ದಕ್ಕೆ ನೀನು ಅಷ್ಟು ಯೋಚನೆ ಮಾಡ್ತಿದ್ದೇನೆ ಬೇ. ಯವ್ವ ನೀನ ಸಮಾಧಾನ ಮಾಡಿ ನಿಮ್ಮ ಅವ್ವಗೆ. ನೋಡು ಹೆಂಗೆ ಮಕ್ಕ ಸಪ್ಪಗೆ ಮಾಡ್ಕೊಂಡು ಕುಂತಾಳೆ. ಇಷ್ಟೊತ್ತನ ನನ್ನ ಮಗಳು ಯಾಕೆ ಬರವಾಳು, ನನ್ನ ಮಗಳು ಯಾಕೆ ಬರವಾಳು ಅಂತ ಅಳಾಕತ್ತಾಳ. ಒಂದೇ ಸಮನ ಊಟ ಮಾಡಿಲ್ಲ, ಏನಿಲ್ಲ. ಆಪರೇಷನ್ ಬೇರೆ ಆಗೈತಿ. ಚಂದಾಗ ಉಣ್ಕೊಂತ ತಿನ್ಕೊಂತ ಇದ್ರೆ ಆಗಂಗಿಲ್ಲ ಏನು? ಆರಾಮಾಗಂದ್ರೆ ಯಾವಾಗ ಆರಾಮಾಗಬೇಕು? ನೀನು ಹೇಳವ ನಿಮ್ಮ ಅವ್ವಗೆ. ಆಯ್ತಪ್ಪ, ನಾನು ಹೇಳ್ತೀನಿ ತಡಿ. ಯವ್ವ ಅಲ್ಲಿ ಬೇ ಯವ್ವ, ನೀನೇ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಹೇಳು? ನಾನು ಇನ್ನು ಯಾರ ಜೊತೆ ಮಾತಾಡಲಿ? ನಿನ್ನ ನೋಡಾಕ ಬಂದನು, ನೀ ನೋಡಿದ್ರೆ ನನ್ನ ಜೊತೆ ಮಾತಾಡಂಗಿಲ್ಲ ಅನ್ನತ್ತಿದ್ದಿ. ನಿನ್ನೆ ಬರ್ದಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿ ಅನ್ಬೇ. ನಿನ್ನೆ ನಾನು ಬರಬೇಕಾಗಿತ್ತು, ಆದರೆ ಏನು ಮಾಡಲಿ, ನಿನ್ನೆ ನನಗೆ ಬರೋಕೆ ಆಗಲಿಲ್ಲ. ಹೇಳಿನಲ್ಲ, ನಿನ್ನ ನೋಡ್ದೆ ಇರೋಕೆ ನನಗೆ ಆಗಿತ್ತೇನು? 2 ದಿನ ಅವ್ರ ಮನ್ಯಾಗ ಫಂಕ್ಷನ್ ಇರೋ ಸಲುವಾಗಿ ಕೆಲಸ ಜಾಸ್ತಿ ಆಗಿತ್ತು. ನನಗೂ ಹಾರೆ ಮಾಡಿ ಮಾಡಿ ಸಾಕಾಗೈತಿ. ನನಗೂ ತಡಾನಿಂದ ನಿದ್ದೆ ಬಂದ್ಬಿಡ್ತು. ಹಂಗೆ ಮಕ್ಕೊಂಬಿಟ್ನಿ. ರಾತ್ರಿ ಹೋಗಂತ ಅಂದಿದ್ರು, ಹ್ಞೂ ಅಂತ ಅನ್ನಿ. ಕೆಲಸ ಮಾಡಿ 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 ಸಾಕಾಗಿ ನಿದ್ದೆ ಬಂದು ಹಂಗೆ ಮಕ್ಕೊಂಬಿಟ್ನಿ ಬಿ ಅವ್ವ, ಬರೋಕ್ಕಾಗಲಿಲ್ಲ. ಚಿಂತೆ ಮಾಡಬೇಡ ಬಿ, ನಾನು ನಿನ್ನ ಆರಾಮ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾನಂತ ಮಾತು ಕೊಟ್ಟ ಮ್ಯಾಗ ನೀನು ಯಾಕೆ ಚಿಂತೆ ಮಾಡ್ತಿದ್ದಿ? ನಾನು ಆರಾಮಾಗೇ ಇರ್ತಾನೆ, ನಂಗೆ ಏನಾಗ್ತತಿ? ನೀನು ನೋಡಿ ಎಷ್ಟು ಆರಾಮಾಗದನಂತೇಳಿ. ನೀನೇನೋ ಹೇಳ್ತಿ ಮಗಳು, ನೀನು ನೋಡ್ದೆ ನನ್ನ ಜೀವ ವಿಲ 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 ಅಂತ ಒದ್ದಾಡತಿತ್ತು. ಇರಾಕೆ ಒಬ್ಬಾಕೆ ಮಗಳ ಕಣ್ಣಿಗೆ ಕಾಣಿಸ್ತದ್ರ ಜೀವ ಚಡಪಡಿಸಂಗಿಲ್ಲೇನು? ಹಾಂ, ನೀನು ಹೇಳಿ ನೋಡೋನು. ಎಲ್ಲೇ ನನ್ನ ಮಗಳ ಯಾಕೆ ಬರಲಿಲ್ಲ? ಸಂಕಟ ನೋಡಿದ್ರೆ ಆಗತ್ತತಿ. ನನ್ನ ಮಗಳಿಗೆ ಯಾರು ಏನು ಮಾಡತ್ತಾರೋ, ಯಾರು ಏನು ಅನ್ನತ್ತಾರೋ ಅನ್ನೋ ತ್ರಾಸು ಒಂದು. ಮತ್ತು ನೀನು ನೋಡಿದ್ರೆ ನನಗೆ ಹೆಂಗೆ ಸಮಾಧಾನ ಆಕತಿ? ನೀನು ಹೇಳಿ ನೋಡೋನು. ಹಾಂ, ನೀನು ಹೇಳು. ನನಗೇನಾಗ್ತತಿ? ನೀನು ಒಳ್ಳೆ ಹುಚ್ಚಿ ಹಂಗೆ ಮಾತಾಡ್ತಿದ್ಯಲ್ವೇ? ಆರಾಮದನ್ನ ನಾನಲ್ಲ ವಾರಗಳ ಮನ್ಯಾಗ. ನೀನು ನೋಡಿದ್ರೆ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀವಿ. ನೀನು ಆರಾಮಿರ್ಬೇ, ನಿನ್ನ ಬಗ್ಗೆ ನೀನು ಚಿಂತೆ ಮಾಡೀಗ. ನೀನು ಆರಾಮಾಗೋದು ಮುಖ್ಯ ಆಯ್ತೀಗ. ನೀನು ನಿನ್ನ ಬಗ್ಗೆ ಚಿಂತೆ ಮಾಡಿದ್ರೆ ನನ್ನ ಬಗ್ಗೆ ಚಿಂತೆ ಮಾಡಿದ್ರೆ ಹೆಂಗೆ ಹೇಳು? ಹಾಂ, ನೀನು ಹುಚ್ಚರಂಗೆ ಮಾತಾಡಬೇಡಬೇಯವ್ವ. ಹಾಂ, ನೋಡು ಹಾಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಮತ್ತು ನೋಡು ನನಗೂ ಸಿಟ್ಟು ಬರ್ತೈತಿ. ಮತ್ತು ನಾನು ನೋಡಿದ್ರೆ ಕಷ್ಟಪಟ್ಟ ನೀನು ಆರಾಮಾಗಲಿ ಅಂತ ನಾನು ಇಷ್ಟು ಕಷ್ಟಪಡಕತ್ರ ನೀನು ನೋಡಿದ್ರೆ ಹೀಗೆಲ್ಲ ಅಂದ್ರೆ ನಂಗೆ ಸಿಟ್ಟು ಬರೋಂಗಿಲ್ಲೇನು? ಸಾಯ್ತಾನೆ ಮಾಡ್ತಾನಂತಂದ್ರೆ ಹಾಂ
ಮತ್ತೇನು ಮಾಡಲಿವ್ವ, ನಿನ್ನ ಸಲುವಾಗಿ ಮಾಡ್ತಾನಂತ ನೀ ಅಂತಿ. ಆದ್ರೆ ನನ್ನ ಸಲುವಾಗಿ ನೀ ಮಾಡುವಾಗ ನಿನಗೇನಾರ ಆದ್ರೆ ನಾನೇನು ಮಾಡಲಿ? ಮೊದಲು ಆ ಸೌಕಾರ ಬ್ಯಾರೆ ನಿನ್ನನ್ನು ಕೆಟ್ಟ ದೃಷ್ಟಿಯಾಗಿ ನೋಡಿದ್ದ. ಅದಕ್ಕೆ ಎಲ್ಲೇ ನಿನಗೆ ಯಾರ ಏನರ ಮಾಡ್ಯಾರೇನೋ ಏನರ ಮಾಡ್ತಾರೇನೋ ಅನ್ನೋದೊಂದು ಭಯ. ಅದಕ್ಕೆ ನೀನು ಇಲ್ಲೇ ಇರು, ನೀನು ಇಲ್ಲೇ ಇರು ನನ್ನಂತಕ್ಕೆ. ನಾನಿಲ್ಲೇ ಇದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರೇನು? ರೊಕ್ಕ ಕೊಟ್ಟಾರ, ತಾಳಿ ಬೇರೆ ಕಟ್ಟ್ಯಾರ, ಅದ್ರಾಗ ಈಗ ಅವ್ರಿಗೆ ಮದುವೆ ಬೇರೆ ಮಾಡಕ್ಕೆ ನಿಂತಾರ. ಇಲ್ವೇ ಅವ್ವ, ಆಗಂಗಿಲ್ಲ. ಅಯ್ಯೋ ಅದು ಹೆಂಗೆ ಆಗ್ತದೆ ಅವ್ವ? ಹೆಂಗೆ ಹೇಳ್ತಿದ್ದಿ? ಅವ್ರ ಕಡೆ ರೊಕ್ಕ ಇಸ್ಕೊಂಬಂದೆ ನಾನು, ಅಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ. ಈಗ ಅವ್ರ ಮನ್ಯಾಗ ಮದ್ವೆ ಇದು ಅದು ಇದು ನಡೆದತಿ. ಅಂತಾದ್ರಾಗ ನಾನು ಅಲ್ಲಿ ಈ ಟೈಮ್ದಾಗ ಇರಲಿಲ್ಲ, ಕೆಲಸ ಬಿಡ್ತಾನಂದ್ರೆ ಅವ್ರು ಸುಮ್ಮನೆ ಬಿಡ್ತಾರೇನು? ಕೊಟ್ಟನು 10 ಲಕ್ಷ ರೂಪಾಯಿ ಕೊಡಂತ ಕೇರ ನಾನು ಎಲ್ಲಿಂದ ಕೊಡಲಿ ಬೇ? ಅವ್ರ ಮನೆ ಕೆಲಸ ಮಾಡೋದಕ್ಕೆ ಅವರು ಕೇಳಂಗಿಲ್ಲ ಅಂತ ಅಂದಾರ. ಅವ್ರು ಹೆಂಗೆ ಬಿಡ್ತಾರೆ? ನಾನು ಮೊದಲು ಅವ್ರಿಗೆ ಹೇಳೇನು, ಇಲ್ಲೇ ನಿಮ್ಮ ಮನೆ ಮಾಡ್ಕೊತ ತಿನ್ಕೊತ ಇಲ್ಲೇ ಇರ್ತಾನು, ನನಗೆ ಇಷ್ಟು ರೊಕ್ಕ ಕೊಡ್ರಿ ಅವ್ವನ ಆಪರೇಷನ್ ಮಾಡ್ಬೇಕಂತ ಇಸ್ಕೊಂಡು ಬಂದೆ ನಾನು. ಈಗ ನಿಂದು ಆಪರೇಷನ್ ಆದಮೇಲೆ ನಾನು ಅಲ್ಲಿ ಕೆಲಸ ಬಿಟ್ಟು ಅವ್ರು ಸುಮ್ಮನೆ ಇರ್ತಾರೇನು ಬೇ? ಹೆಂಗೆ ಯೋಚನೆ ಮಾಡ್ತೀವಿ ಅವ್ವ ನೀನು? ಹಾಂ, ಹೆಂಗೆ ಆಗ್ತತಿ? ಇಲ್ಲ ನಾನು ಅದನ್ನೆಲ್ಲ ಅನಿಸ್ಕೊಳಕ್ಕೆ ತಯಾರಿಲ್ಲ. ನಾನು ಹೊಕ್ಕನ್ ಬೇ, ನೀನು ನೋಡಾಕಂತ ಕಳ್ಸ್ಯಾರ. ಮತ್ತು ಆದರೂ ಇವತ್ತು ಅವ್ರ ಮನ್ಯಾಗ ಕೆಲಸ ಇತ್ತು, ನೀನು ಕಳ್ಸೋಕ್ಕಾಗಿಲ್ಲವ. ಇವತ್ತಾದ್ರೂ ಹೋಗು, ಮತ್ತು ನಿಮ್ಮ ಅವ್ವ ನಿನ್ನ ಬಗ್ಗೆ ಚಿಂತೆ ಮಾಡ್ತಾಳಂತೇಳಿ ಅವ್ವರ ಕಳ್ಸ್ಯಾರ. ಈಗ ನಾನು ಮತ್ತೆ ಅವ್ರ ಮಾತಿಗೆ ಬೆಲೆ ಕೊಟ್ಟೆ ಇಲ್ಲಿ ಬಂದು ಈಗ ಹೋಗಲಿಲ್ಲ ಅಂದ್ರೆ ಅವ್ರು ಏನು ಅನ್ಕೋತಾರೆ? ಹಾಂ, ನೀನು ಇದನ್ನು ಜರ ಯೋಚನೆ ಮಾಡ್ಬೇಕಲ್ಲ ಬೇವ. ನಾನು ಆರಾಮತನಲ್ಲಿ ಏನು ಕೆಲಸ ಇಲ್ಲ. ಬಾಂಡೆ ತಿಕ್ಕೋದು, ಕಸ ಹೊಡೆದು, ಬಟ್ಟೆ ಒಗೆಯೋದು, ಇವ್ನು ಮಡಿಚಿಡೋದು, ಡಬ್ಬ ಹಾಕೋದು, ಇದು ಬಿಟ್ಟರೆ ನನಗಲ್ಲಿ ಏನು ಕೆಲಸ ಬೇವ? ಏನಿಲ್ಲ. ಅಡುಗೆ ಗಿಡ್ಗೆ ಎಲ್ಲ ಅವರೇ ಮಾಡ್ತಾರೆ, ಮಾಡಿ ಉಣ್ಣಾಕೆ ನೀಡ್ಕೊಡ್ತಾರೆ. ಹಾಂ, ಇನ್ನು ಏನೈತಿ ಹೇಳಿ ನೀನು? ಹಾಂ, ರೊಕ್ಕಿಲ್ಲ ಏನಿಲ್ಲ ಅಂದ್ರೆ ಊಟ ಕೊಡ್ತಾರಲ್ಲ ತಿನ್ನಾಕ. ಹಾಂ, ನೀನು ಹಿಂಗೆ ಬೇಜಾರು ಮಾಡ್ಕೊಂಡ ಹಿಂಗಂದ್ರೆ ನಾನು ಹೆಂಗೆ ಹೋಗ್ಬೇಕು ನೀನು ಹೇಳು? ಆತು ಬಿಡು. ಮತ್ತು ಅವರು ಆಪ್ರೇಷನ್ಗೆ ರೊಕ್ಕ ಕೊಟ್ಟಾರಂದ್ರೆ ಇನ್ನೇನು ಮಾಡಕ್ಕೆ ಬರ್ತೈತಿ? ನಾನು ಆರಾಮಾಗ ಗಂಟ ನೀನು ಹೋಗು. ನಾನು ಆರಾಮಾದ್ಮೇಲೆ ನಿನ್ನ ಮನ್ಯಾಗ ರಾಣಿ ಹಂಗಿರು ಮಗಳ, ನಾನು ಹೊಕ್ಕನ. ಅವ್ರ ಮನ್ಯಾಗ ನಾನು ಕೂಲಿ ಮಾಡಿ ಅವ್ರದ್ದು ರೊಕ್ಕ ತೀರಿಸ್ತೇನೆ. ಹಾಂ, ನೀನು ಹೋಗಬೇಡ. ನೀನು ಎಲ್ಲಿಗೂ ಹೋಗೋದು ನನಗೆ ಇಷ್ಟ ಇಲ್ಲ. ಈಗ ಹೋಗು, ನಾನು ಆರಾಮಾಗ ಗಂಟ ಅಷ್ಟೇ. ನಾನು ಆರಾಮಾದ್ಮೇಲೆ ನೀನು ಎಲ್ಲಿಗೂ ಹೋಗಬಾರ್ದು. ನೀನು ಯಾವ ಕೆಲಸ ಮಾಡೋದು ಬೇಡ. ನಿಂಗೆ ಒಳ್ಳೆ ಹುಡುಗನ ನೋಡಿ ನಿಂಗೆ ಮದುವೆ ಮಾಡಿಸ್ತಾನೆ. ಏನಪ್ಪ ಬಸಪ್ಪ, ಆರಾಮದಾಳ ನೀಗ ನಿನ್ನ ಹೆಂಡ್ತಿ? ಅಯ್ಯೋ ಸೌಕಾರ, ನೀವು ಇಲ್ಲಿ ಗಂಟ ಬಂದಿರಿ, ಏನು ಕೆಲಸ ಇತ್ತು? ಅಲ್ಲ ಅದು ರೊಕ್ಕ ಕೊಡಕ್ಕೆ ಈಗ ನಮ್ಮಂತೆ ರೊಕ್ಕ ಇಲ್ರಿ. ಏನು ಮಾಡೋದು? ನನ್ನ ಹೆಂಡ್ತಿಗೆ ಆಪರೇಷನ್ ಆಗೈತಿ, ರೊಕ್ಕಿಲ್ಲ. ಇಲ್ಲಿ ಬಂದ ನೀವು ಕೆಡ್ದ ನಡ್ಕೋಬೇಡ್ರಿ ಸೌಕಾರ, ನಿಮ್ಮ ಕೈ ಮುಗಿತನು. ಅಯ್ಯೋ ಶಿವಣ್ಣ, ನಾನೇನೇನು ರೊಕ್ಕ ಕೇಳಕ್ಕೆ ಬಂದಿಲ್ಲಪ್ಪ ಬಸಪ್ಪ, ನೋಡ್ಕೊಂಡು ಹೋಗಕ್ಕಂತ ಬನ್ನಿ. ಸುದ್ದಿ ಬಂತು ಆಪ್ರೇಷನ್ ಆಗೈತೆ ಅಂತೇಳಿ. ನಮ್ಮ ಊರನ್ನ ಅವ್ರನ್ನ ನಾವು ನೋಡಕ್ಕೆ ಬರ್ತದ್ರಿ ಹೆಂಗೆ, ಅದಕ್ಕೆ ನೋಡಕ್ಕೆ ಬನ್ನಿ. ಕೈಯಾಗ ಏನು ತಂದಿಲ್ಲ ಅಂತ ಯೋಚನೆ ಮಾಡಬೇಡ ಅಂದನ. ಅಲ್ಲಿದ ಹೊರಗಿಟ್ಟನು, ಒಳಗೆ ತೊಗೊಂಬರ್ಬೇಡ ಅಂತ ಅಂದ್ಲಕ್ಕೆ ಇಲ್ಲಿ ಕುಂತಾಗಿ ನರ್ಸ್ಬಾಯಿ. ಅದಕ್ಕೆ ಅಲ್ಲಿ ಇಟ್ಟು ಬಂದನಿ. ನನ್ನ ಜೊತೆ ಒಬ್ರು ಬಂದಿದ್ರು, ಅವ್ರ ಜೊತೆ ಅಲ್ಲಿ ಕುಂತನು ಮಾತಾಡ್ತಾನೆ ಅಕ್ಕರ ಜೊತೆ. ಹೆಂಗದಾರ ಅಂತ ಕೇಳೋಣ. ಹೆಂಗದ್ರಿ ಅಕ್ಕರ, ಆರಾಮದ್ರೇನ? ಅಂದಿದ್ದು ಆಡಿದ್ದು ಎಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅವಾಗ ಸಿಟ್ನಾಗ ಒಂದೆರಡು ಮಾತು ಅಂದಿರ್ಬೋದು, ಅದನ್ನ ನೀವು ಮನಸ್ಸಿನಾಗ ಇಟ್ಕೊಂಡು ಕೊರಗಕ್ಕೆ ಹೋಗ್ಬೇಡ್ರಿ. ನಾನೇನು ನಿಮ್ಮ ಮಗಳಿಗೆ ಇದನ್ನು ತೊಂದರೆ ಕೊಡಕ್ಕೆ ಬಂದಿಲ್ಲ. ನಾನು ನೀವು ಹೆಂಗದ್ರ ಅಂತ ನೋಡ್ಕೊಂಡು ಹೋಗಕ್ಕಂತ ಬಂದನ. ಈಗ ಆರಾಮದ್ರೆ ಇಲ್ಲ? ಆಪ್ರೇಷನ್ ಆಗೈತಂದ್ರು ಆರಾಮದ್ರೆ ಇಲ್ಲ? ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಯಾರು ನನ್ನ ಕೇಳಕ್ಕೆ? ನಾವು ಆರಾಮರ ಇರವಲ್ಲು, ರೋಗ ಹತ್ತಿ ಸಾಯವಲ್ಲು. ನೀವು ಯಾರು ಇಲ್ಲಿ ಗಂಟ ಬರಾಕ? ಹಾಂ, ಯಾರು ನೀವು? ಹೋಗ್ರಿ ಇಲ್ಲಿಂದ ಮೊದಲು ಹೋಗ್ರಿ. ನಿಮ್ಮ ಅಕ್ಕ ನೋಡಿದ್ರೆ ನನಗೆ ಸಿಟ್ಟು ತಡೆಯೋಕ್ಕಾಗಿಲ್ಲ. ಇಲ್ಲಿಂದ ತೊಲಗ್ರಿ. ಅಯ್ಯೋ ನೋಡ್ರಿ ಅಕ್ಕಾರ, ಅವಾಗ ಸಿಟ್ನಾಗ ಒಂದೆರಡು ಮಾತು ಅಂದಿದ್ನಿ, ಅದನ್ನ ಮನಸ್ಸಿನಾಗ ಇಟ್ಕೊಂಡು ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಮ್ಮವರು ನಾವು ಆಗ್ದ್ರೆ ಹೆಂಗೆ ಹೇಳ್ರಿ? ಅದಕ್ಕೆ ನೀವು ನಮ್ಮವ್ರು ಇದ್ದಂಗನ. ಇಂಥ ಟೈಮ್ದಾಗ ಬರ್ದಿದ್ರೆ ಹೆಂಗಿರ್ತತಿ? ಅದಕ್ಕೆ ನೋಡಾಕಂತ ಬಂದನ. ನಿಮ್ಮ ತಮ್ಮ ಅನ್ಕೋರಿ, ಹಾಂ, ಇಲ್ಲ ಅಂದ್ರೆ ನಿಮ್ಮ ಅಣ್ಣ ಅನ್ಕೋರಿ, ಅಂದ್ರೆ ನಿಮಗೂ ಇದು ಅನಿಸ್ತತಿ. ಅದನ್ನು ಬಿಟ್ಟು ನೀವು ಹಿಂಗೆ ಮನಸ್ಸಿಗೆ ತೊಗೊಂಡು ಹಿಂಗೆಲ್ಲ ಬೈಯಕ್ಕೆ ಹೋಗ್ಬೇಡ್ರಿ. ಹಾಂ, ಏನು ತೊಗೊಂಡು ಏನು ಅನ್ಬಾರ್ದು. ನೀವು ಅಂದಿರೋ ಮಾತುಗಳು ಇನ್ನೂ ನನ್ನ ಮನಸ್ಸಲ್ಲಿ ಅಚ್ಚಾಗಿ ಹಂಗೆ ಉಳಿದ್ಬಿಟ್ಟಾವು. ನೀವು ಇಲ್ಲಿಂದ ಹೋಗಿಬಿಡ್ರಿ, ಅದೇ ನಮಗೆ ದೊಡ್ಡ ಉಪಕಾರ ಮಾಡಿದಂಗೆ ಆಕತಿ ಮೊದಲು. ಅಯ್ಯೋ, ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ನೀವು ಹೊರಗಡೆ ಹೋಗಿ ಕೂತ್ಕೊಳ್ಳಿ. ಅವಾಗ ಗೊತ್ತಾದ್ರೆ ಸುಮ್ಮನೆ ತೊಂದರೆ ಆಗ್ತತಿ. ನಾನು ಅವ್ರ ಹತ್ರ ಮಾತಾಡಕ್ಕೆ ಬಂದನಮ್ಮ, ನೀನು ಸುಮ್ಮನೆ ಇರು. ನೀನು ಸುಮ್ಮನೆ ಇರು, ನಾನು ಅಕ್ಕರ ಹತ್ರ ಮಾತಾಡ್ತಾನೆ. ಸಿಟ್ಟಿರ್ಬೋದು, ಒಂದೆರಡು ಬೈಗಳ ಬೈಲಿ. ನಾನು ಅಂದಿರೋದಕ್ಕೆ ಅವ್ರು ಬೈದ್ರೆ ಅದೇನು ನನಗೆ ಹತ್ತಂಗಿಲ್ಲ. ಸುಮ್ಮನಿರು.